ವೈಷ್ಣವಿ ಗೌಡ ಅಂದರೆ ಯಾರಿಗೆ ತಿಳಿದಿಲ್ಲ. ಸೀತಾರಾಮ ಕಲ್ಯಾಣ ಸೀರಿಯಲ್ನ ನಟಿ ಅಂತಲೇ ಹೇಳ್ಬೋದು. ಆಗ ಅಗ್ನಿಸಾಕ್ಷಿ ಸೀರಿಯಲಲ್ಲಿ ನಟಿಸಿದ ನಟಿ ವೈಷ್ಣವಿ ಗೌಡ ಅಂದರೆ ಯಾರಿಗೂ ತಿಳಿದಿಲ್ಲ, ಎಲ್ಲರಿಗೂ ತಿಳಿದಿದೆ. ಇತ್ತೀಚಿನ ದಿನಗಳಲ್ಲಿ ಅವರು ತುಂಬ ಅದ್ಧೂರಿಯಾಗಿ ಲಕ್ಸುರಿಯಾಗಿ ಮದುವೆ ಮಾಡಿಕೊಂಡಿದ್ದರು. ಹಾಗೂ ಅವರು ಉತ್ತರ ಕನ್ನಡದ ಆದವರು ಅನುಕೂಲ್ ಮಿಶ್ರಾ ಅವರ ಜೊತೆ ಮದುವೆಯನ್ನು ಮಾಡಿಕೊಂಡಿದ್ದರು. ಈಗ ಹನಿಮೂನ್ ಮುಗಿಸಿಕೊಂಡು ಕೂಡ ಬಂದಿದ್ದಾರೆ. ಈಗ ವೈಷ್ಣವಿ ಗೌಡರವರು ಹನಿಮೂನ್ ಮುಗಿಸಿಕೊಂಡು ಬಂದ ಬೆನ್ನಲ್ಲೇ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದೇನು ನೋಡೋಣ ಬನ್ನಿ. ಗಂಡನನ್ನು ತಬ್ಬಿ ಬಂಗೀ ಜಂಪ್ 106 ಅಡಿಯಿಂದ ಬಂಗೀ ಜಂಪ್ ಮಾಡಿದ ವೈಷ್ಣವಿ ಗೌಡರವರ ಫೋಟೋ ಇದೀಗ ವೈರಲ್ ಆಗಿದೆ. ಹಾಗೂ ಅವರು ಹಿಮಾಚಲ ಪ್ರದೇಶ, ರಿಷಿಕೇಶ್ ಹಾಗೂ ಇತ್ಯಾದಿ ಸ್ಥಳಗಳಲ್ಲಿ ಹನಿಮೂನನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಇದನ್ನೆಲ್ಲ ಕಂಡ ವೈಷ್ಣವಿ ಗೌಡರವರ ಸೀರಿಯಲ್ ಸಿನಿಮಾ ಪ್ರಾಜೆಕ್ಟ್ಗಳು ಮುಗಿದಿವೆ. ಮುಂದೆ ಯಾವ ಸೀರಿಯಲ್ಗಳಲ್ಲಿ ನಟಿಸುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ವೈಷ್ಣವಿ ಗೌಡರವರು ತಮ್ಮ ಎಂಗೇಜ್ಮೆಂಟ್ನಲ್ಲಿ ಹಾಕಿದ ನಾಯಿ ಫೋಟೋ ಎಲ್ಲರಿಗೂ ತಿಳಿದಿದೆ. ಹಾಗಾಗಿ ಅವರು ತುಂಬ ನಾಯಿಯನ್ನು ಪ್ರೀತಿಸುತ್ತಾರೆ ಎಂದು ಎಲ್ಲರಿಗೂ ತಿಳಿದಿದೆ. ಹಾಗಾಗಿ ಹನಿಮೂನ್ ಮುಗಿಸಿಕೊಂಡ ಬಂದ ಬೆನ್ನಲ್ಲೇ ವೈಷ್ಣವಿ ಗೌಡರವರು ನಾಯಿಯಿಂದ ನಾನು ಎಷ್ಟು ದೂರ ಇದ್ದೆ ಎಂದು ಹೇಳಿಕೊಂಡು ನಾಯಿ ಜೊತೆ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಇದೀಗ ವೈರಲ್ ಆಗುತ್ತಿದೆ. ಹಾಗಾಗಿ ವೈಷ್ಣವಿ ಗೌಡರವರು ನಾಯಿಯನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಎಂದು ಹಾಕಿದ ವಿಡಿಯೋ ನೆಟ್ಟಿಗರು ನೋಡಿ ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ. ಹನಿಮೂನ್ ಮುಗಿಸಿಕೊಂಡ ಬೆನ್ನಲ್ಲೇ ಸಿಹಿ ಸುದ್ದಿ ಕೊಡುತ್ತಾರೆ ಎಂದರೆ ಇವರು ನಾಯಿ ಜೊತೆ ವಿಡಿಯೋವನ್ನು ಮಾಡುತ್ತಿದ್ದಾರೆ ಎಂದು ಹೇಳಿ ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ. ಗಂಡನನ್ನು ತಬ್ಬಿ 106 ಅಡಿಗಳಿಂದ ಬಂಗೀ ಜಂಪ್ ಮಾಡಿದ ವೈಷ್ಣವಿ ಗೌಡರವರು ಹಾಗೂ ಹಿಮಾಚಲ್ ಪ್ರದೇಶ್, ಋಷಿಕೇಶ್ ಹಾಗೂ ಇತ್ಯಾದಿ ಸ್ಥಳಗಳಲ್ಲಿ ಅವರು ಹನಿಮೂನನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಮುಂದಿನ ಅವರ ಪ್ರಾಜೆಕ್ಟ್ ಏನಾಗುತ್ತದೆಯೋ ಹಾಗೂ ಕಾದು ನೋಡಬೇಕಾಗಿದೆ. ಯಾವ ಸೀರಿಯಲ್ನಲ್ಲಿ ಯಾವ ಸಿನಿಮಾದಲ್ಲಿ ನಟಿಸುತ್ತಾರೋ ಕಾದು ನೋಡಬೇಕಾಗಿದೆ. ವೈಷ್ಣವಿ ಅವರು ಖುಷಿಯಾಗಿ ಇರಬೇಕೆಂದು ಅವರ ಫ್ಯಾನ್ಸ್ ಯಾರ್ಯಾರು ಇದ್ದೀರೋ ಅವರೆಲ್ಲ ಒಂದು ಲೈಕ್ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಜೈ ಡಿ ಬಾಸ್.